ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ನಾಳೆ ಮಾಡುವುದನ್ನು ಇಂದೇ ಮಾಡು. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು. ವೀಕ್ಷಕರೇ, ಮಹಾಭಾರತ ಯುದ್ಧದ ನಂತರ ಧರ್ಮರಾಯನು ರಾಜನಾಗ್ತಾನೆ. ಒಮ್ಮೆ ರಾಜ ವಿಶ್ರಾಂತಿ ತೆಗೆದುಕೊಳ್ತಿದ್ದಾಗ ಒಬ್ಬ ಬಡ ಮನುಷ್ಯ ರಾಜನ ಬಳಿ ಬಂದು ಧನ ಸಹಾಯ ಕೇಳ್ತಾನೆ. ಯುಧಿಷ್ಠರನು ಅವನಿಗೆ 1 ವಾರ ಆದಮೇಲೆ ಬರೋದಕ್ಕೆ ಹೇಳ್ತಾನೆ. ಭೀಮನಿಗೆ ಈ ವಿಷಯ ಹೇಗೋ ತಿಳಿಯುತ್ತೆ. ಕೂಡಲೇ ಅವನು ತನ್ನ ಬಂಟರನ್ನು ಕರೆದು ಇಡೀ ರಾಜ್ಯದಲ್ಲಿ ನಮ್ಮ ರಾಜನು ಸಾವನ್ನು ಗೆದ್ದಿದ್ದಾನೆ ಎಂದು ಡಂಗೂರ ಹೊಡೆಸ್ತಾನೆ. ರಾಜನಿಗೂ ಡಂಗೂರ ಕೇಳಿಸುತ್ತೆ ಮತ್ತು ಭೀಮನೇ ಇದನ್ನು ಹೊಡೆಸಿದನೆಂದು ಗೊತ್ತಾಗುತ್ತೆ. ತಕ್ಷಣವೇ ಧರ್ಮರಾಜ ಭೀಮನನ್ನು ಕರೆಸ್ತಾನೆ. ಹಾಗೆಯೇ ಡಂಗೂರದ ವಿಷಯವನ್ನು ಭೀಮನಲ್ಲಿ ವಿಚಾರಿಸ್ತಾನೆ. ಅದಕ್ಕೆ ಭೀಮ ಆಗ ಹೇಳ್ತಾನೆ, ನಿನ್ನೆ ಬಂದಿದ್ದ ಆ ಬಡವನನ್ನು ನೀನು ವಾರದ ನಂತರ ಬರೋಕೆ ಹೇಳಿದೆ. ಇದರರ್ಥ 1 ವಾರ ನೀನು ಬದುಕಿರುತ್ತೀಯ ಅನ್ನೋದು ನಿನಗೆ ಖಚಿತವಾಗಿದೆ. ಇದು ಸಾವನ್ನು ನೀನು ಗೆದ್ದಿರುವಾಗ ಮಾತ್ರ ಸಾಧ್ಯವಲ್ಲವೇ? ಈ ವಿಷಯವನ್ನು ಅರಿತ ಧರ್ಮರಾಜನು ಆ ಬಡವನನ್ನು ಕೂಡಲೇ ಕರೆಸಿ ಅಂದೇ ಅವನಿಗೆ ಸೂಕ್ತ ಧನವನ್ನು ಕೊಟ್ಟು ಕಳಿಸ್ತಾನೆ. ವೀಕ್ಷಕರೇ, ಅದಕ್ಕೆ ನಮ್ಮ ಹಿರಿಯರು ಹೇಳೋದು, ನಾಳೆ ಮಾಡಬೇಕಾದನ್ನು ಇಂದೇ ಮಾಡಬೇಕು, ಮಧ್ಯಾಹ್ನ ಮಾಡಬೇಕಾದನ್ನು ಬೆಳಿಗ್ಗೆಯೇ ಮಾಡಬೇಕು. ಇವನು ತನ್ನ ಕೆಲಸಗಳನ್ನು ಮಾಡಿ ಮುಗಿಸಿದ್ದಾನೆಯೋ ಇಲ್ವೋ ಎಂಬುದನ್ನು ಮೃತ್ಯುವು ನೋಡ್ತಾ ಕುಳಿತುಕೊಳ್ಳೋದಿಲ್ಲ ನೋಡಿ. ನಮ್ಮಲ್ಲಿ ಎಷ್ಟೋ ಜನ ಬದುಕಿರುವಷ್ಟು ಸಮಯ ನಾಳಿನ ನಿರೀಕ್ಷೆಯಲ್ಲಿ ಕಳೆದು ಕೊನೆಗೊಂದು ದಿನ ಏನನ್ನೂ ಪಡೆಯದೆ ಸಾಧಿಸದೆ ಸೊನ್ನೆಯಾಗಿ ಈ ಲೋಕವನ್ನು ಬಿಟ್ಟು ಹೋಗ್ಬಿಡ್ತಾರೆ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.